ಅಭ್ಯಂಜನ ಸ್ನಾನ ಏನು ಈ ಎಣ್ಣೆ ಸ್ನಾನವನ್ನು ಮಾಡ್ತೀವಲ್ಲ ಗುರುಳೆ, ಅದರ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ ಗುರುಳೆ. ನಾವು ಯಾವಾಗ ನಾವು ತೈಲ ಅಭ್ಯಂಜನ ಸ್ನಾನವನ್ನು ಮಾಡ್ತೀವೋ ನಮ್ಮ ಆರೋಗ್ಯದಲ್ಲಿ ವೃದ್ಧಿ. ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಇದು ಉಲ್ಲೇಖವಾಗಿದೆ. ತೈಲೇ ಲಕ್ಷ್ಮಿ, ಜಲೇ ಗಂಗೆ ಅಂತ ಹೇಳ್ತಾರೆ. ತೈಲದಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ, ಜಲದಲ್ಲಿ ಸಾಕ್ಷಾತ್ ಗಂಗೆ ಸ್ಥಿರವಾಗಿರ್ತಾಳೆ ಅಂತ ಹೇಳ್ತಾರೆ. ಅದರಲ್ಲೂ ನಾವು ಎಣ್ಣೆ ಹಚ್ಕೊಂಡು ಏನಾದ್ರೂ ನಿಂತ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ವಿಟಮಿನ್ ಡಿ ಸಹ ಸಿಗುತ್ತೆ ಅಂತ ಹೇಳ್ತದೆ. ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ. ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಹಬ್ಬ ಇಡೀ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ಇಷ್ಟಕ್ಕೂ ಯುಗಾದಿ ಹಬ್ಬದ ಆಚರಣೆ ಮತ್ತು ಮಹತ್ವದ ಕುರಿತು ನಮ್ಮೊಂದಿಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಯುಗಾದಿ ಹಬ್ಬದ ಈ ವಿಶೇಷ ಮಹಾ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಜ್ಯೋತಿಷ್ಯ ಆಚಾರ್ಯ ಶ್ರೀ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರು ಇದ್ದಾರೆ. ಗುರೂಜಿ ಅವರ ಜೊತೆ ಸಾಕಷ್ಟು ಯುಗಾದಿಯ ಮಹತ್ವದ ಕುರಿತು ಮಾತನಾಡ್ತಾ ಹೋಗೋಣ, ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ಶ್ರೀ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗ್ತೀನಿ. ಗುರುಗಳೇ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಹ್ರೀಂ ಧೂಂ ದುರ್ಗೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ನಿಮಗೂ ಸಹ ನಮಸ್ಕಾರಗಳು. ಎಸ್ ಗುರುಳೆ. ಗುರುಳೆ, ಇನ್ನು ಯುಗಾದಿ ಹಬ್ಬ ಅಂದ್ರೆ ನಮ್ಗೆಲ್ಲರೂ ಇಡೀ ನಾಡಿನಾದ್ಯಂತ ಒಂದು ರೀತಿ ಸಡಗರ ಸಂಭ್ರಮ. ನಾವು ಕ್ಯಾಲೆಂಡರ್ ವರ್ಷದ ಹೊಸ ವರ್ಷ ಅಂತೇಳಿ ನಾವು ಬರ್ಮಾಡ್ಕೊಡ್ತೀವಿ. ಬಟ್ ಹಿಂದೂ ಸಂಪ್ರದಾಯದಂತೆ ನಾವು ಯುಗಾದಿ ಹಬ್ಬವನ್ನ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತೀವಿ. ಎಲ್ಲಿ ನೋಡಿದ್ರು ಕಲರವ, ಹಕ್ಕಿಗಳ ಕಲರವ, ಆ ಚಿಗುರು ಹೊಡೆದಿರುವಂತ ಮರಗಳ ಆ ಘಮಗುಡುವಂತ ಆ ಪರಿಮಳ. ಸೊ ಇದರ ನಡುವೆ ನಾವು ಯುಗಾದಿಯನ್ನ ಬರ್ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ ಮತ್ತು ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಅದರಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಾವು ಈ ಅಭ್ಯಂಜನ ಸ್ನಾನ ಏನು ಈ ಎಣ್ಣೆ ಸ್ನಾನವನ್ನ ಮಾಡ್ತೀವಲ್ಲ ಗುರುಗಳೇ, ಅದರ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಮೊಟ್ಟ ಮೊದಲನೇದಾಗಿ ಯುಗಾದಿ ಅಂದಿದ ತಕ್ಷಣ ಇದರ ವಿಚಾರವನ್ನ ನಾವು ತಿಳ್ಕೋಬೇಕು. ಯುಗದ ಹಾದಿಯೇ ಯುಗಾದಿ ಅಂತ ಹೇಳಿದ್ರೆ ಶಾಸ್ತ್ರ. ಏನಪ್ಪಾ ಈ ಯುಗದ ಹಾದಿ, ಯಾಕೆ ಇದೇ ದಿನದಂದು ನಾವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋವಂಥದ್ದು ನೋಡೋದಾದ್ರೆ, ಪರಮಾತ್ಮನಾದಂತಹ ಚತುರ್ಮುಖ ಬ್ರಹ್ಮನು ಈ ದಿನದಂದೇ ಪ್ರಪ್ರಥಮ ಬಾರಿಗೆ ಯುಗವನ್ನು ಪ್ರಾರಂಭ ಮಾಡದಂತು. ಅದು ವಿಷ್ಣುವು ರಕ್ಕಸನಿಂದ ವೇದಗಳನ್ನು ತೆಗೆದುಕೊಂಡು ಬಂದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ಅರ್ಪಿಸಿದ್ರು. ಆಗ ಆ ದಿನದಂದೇ ಪರಮಾತ್ಮರು ಅಂದರೆ ಬ್ರಹ್ಮನು ಈ ಸೃಷ್ಟಿಯನ್ನು ಮಾಡಿದ್ದು ಈ ದಿನ ಅಂತ ಹೇಳ್ತದೆ. ಸಾಕಷ್ಟು ಗ್ರಂಥಗಳಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರಗಳನ್ನ ಯುಗಾದಿಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಬಿಟ್ಟು ಮಿಕ್ಕೆಲ್ಲ ವಿಚಾರಗಳನ್ನು ತೆಗೆದುಕೊಳ್ಳೋದಾದರೆ ನಾವು ಪ್ರಕೃತಿ ನೋಡಿ, ದೇವರನ್ನ ಪ್ರಕೃತಿಯಲ್ಲಿ ನೋಡಿ ಅಂತ ಹೇಳ್ತೀವಿ. ಪ್ರಕೃತಿಯೇ ದೇವರು. ಆ ಕಾರಣದಿಂದ ನಾವು ಪ್ರಕೃತಿಯಲ್ಲಿ ಯಾವ ರೀತಿಯಾದಂತಹ ಚಿಗುರೊಡೆಯುವುದಂಥದ್ದಾಗಿರಬಹುದು, ಅಥವಾ ಸೂರ್ಯನ ಪ್ರಕಾಶಮಾನವಾದಂತಹ ಕಿರಣಗಳು ಬೀರುವಂಥದ್ದಾಗಿರ್ಬೋದು, ಭೂಮಿಯಲ್ಲಿ ಏನೋ ಒಂದು ರೀತಿಯಾದಂತಹ ವಿಭಿನ್ನತೆಯನ್ನು ಕಾಣುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ. ಪ್ರಮುಖವಾಗಿ ನೀವೆಲ್ಲ ಕಡೆ ನೋಡಿರ್ತೀರ, ಏನೋ ಎಲ್ಲ ಒಂದು ಎಲೆಗಳೆಲ್ಲ ಬಿದ್ದು ನಂತರ ಚಿಗುರೊಡೆಯುವಂಥದ್ದು. ಹಾಗಿದ್ದಾಗ ಇದು ಪ್ರಪಂಚಾದ್ಯಂತ ಒಂದು ವಿಶೇಷವಾದಂತಹ ಹಬ್ಬ. ಈ ರೀತಿಯಾದಂಥದ್ದು ನಾ ಭೂತೋ ನ ಭವಿಷ್ಯತ್ ಅಂತ ಹೇಳ್ಬೋದು. ಅದು ಸನಾತನ ಧರ್ಮದಿಂದ ಬಂದಿರುವಂಥದ್ದು ಅದ್ಭುತವಾದಂತಹ ಹಬ್ಬ. ಸಾಕಷ್ಟು ನಮ್ಮ ಭಾರತ ಪ್ರಾಂತ್ಯಗಳಲ್ಲಿ, ಸಾಕಷ್ಟು ಗ್ರಾಮಗಳಲ್ಲಿ, ಸಾಕಷ್ಟು ಊರುಗಳಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಯುಗಾದಿ ಹಬ್ಬ ಯಾವ ರೀತಿ ಬಂದಿತ್ತು ಅನ್ನೋದು ನೀವು ತಿಳ್ಕೊಂಡ್ರಿ. ಇನ್ನೊಂದು, ನಮ್ಮ ಭಾಸ್ಕರ್ ಅವರು ಬಹಳ ಅದ್ಭುತವಾದಂತಹ ಒಂದು ಪ್ರಶ್ನೆ ಕೇಳಿದ್ರು. ಅಭ್ಯಂಜನ ಸ್ನಾನ ಅಂತ ಹೇಳ್ತಾರೆ. ಏನಕ್ಕೆ ಅಭ್ಯಂಜನ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಉಲ್ಲೇಖವಿದೆ. ಏನಂದ್ರೆ, ತೈಲೇ ಲಕ್ಷ್ಮಿ, ಜಲೇ ಗಂಗೆ ಅಂತ ಹೇಳ್ತಾರೆ. ತೈಲದಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ, ಜಲದಲ್ಲಿ ಸಾಕ್ಷಾತ್ ಗಂಗೆ ಸ್ಥಿರವಾಗಿರ್ತಾಳೆ ಅಂತ ಹೇಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಯಾವಾಗ ನಾವು ತೈಲ ಅಭ್ಯಂಜನ ಸ್ನಾನವನ್ನು ಮಾಡ್ತೀವೋ
ನಮ್ಮ ಆರೋಗ್ಯದಲ್ಲಿ ವೃದ್ಧಿ. ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಇದು ಉಲ್ಲೇಖವಾಗಿದೆ. ಯಾವ ಕಾಯಿಲೆ ಇರಬಾರದು ಅಂದ್ರೆ ಪ್ರತಿನಿತ್ಯ ತೈಲಭ್ಯಂಜನ ಸ್ನಾನ ಮಾಡಿ, ಅಥವಾ ವಾರಕ್ಕೊಮ್ಮೆ ಆದರೂ ಅಥವಾ ವಾರಕ್ಕೆ 2 ಬಾರಿ ಆದರೂ ನೀವು ತೈಲಭ್ಯಂಜನ ಸ್ನಾನವನ್ನು ಮಾಡಿ ನೋಡಿ. ನಿಮ್ಮ ಒಂದು ಚರ್ಮ ಕಾಂತಿ ಆಗಿರ್ಬೋದು, ನಿಮ್ಮ ಒಂದು ಜಠರಾಗ್ನಿ ಆಗಿರ್ಬೋದು, ನಿಮ್ಮ ಒಂದು ಮೆದುಳಿನ ಒಂದು ಶಕ್ತಿ ಆಗಿರ್ಬೋದು. ಮಕ್ಕಳಿಗೆ ಅದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ತದನಂತರ ನಾವು ಅವ್ರಿಗೆ ಒಂದು ನೋಡ್ಬೇಕು, ಚೆನ್ನಾಗಿ ನಿದ್ದೆ ಹೊಡೆದು ಬಿಡ್ತಾರೆ. ಅದಾದ್ಮೇಲೆ ಯಾಕೆ? ಅದರ ಮಹತ್ವ ಅಷ್ಟು ರೀತಿಯಾಗಿರ್ತದೆ. ಆ ಕಾರಣದಿಂದ ನಾವು ಪ್ರಾತಃ ಕಾಲದಲ್ಲಿ ಯಾರೇ ಆಗಲಿ ಯುಗಾದಿ ಹಬ್ಬದ ದಿನದಂದು ಎಣ್ಣೆಯನ್ನು ಹಚ್ಚಿಕೊಂಡು ಕೆಲ ಕಾಲಗಳ ನಂತರ ಸ್ನಾನವನ್ನು ಮಾಡಿದ್ದಾರೆ. ಬಿಸಿಲಲ್ಲಿ ನಿಂತ್ಕೊಂಡು ಸ್ವಲ್ಪ ಸ್ನಾನವನ್ನು ಮಾಡಿದ್ರೆ ನೋಡಿ, ಎಲ್ಲ ಸೈಂಟಿಫಿಕಲ್ ಇದೆ. ನಮ್ಮ ಸನಾತನ ಧರ್ಮ ಬೇರೆ ಏನೂ ಇಲ್ಲ. ನಾವು ಎಲ್ಲ ಕೊಟ್ಟಿದ್ದಾರೆ, ನಾವೆಲ್ಲ ತೆಗೋಬೇಕಷ್ಟೇ. ಯಾಕೆ ತೆಗೆದುಕೊಳ್ತಾರೆ ಅಂದ್ರೆ ನಾವು ಬೇರೆ ರೀತಿಯ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದೀವಿ. ಆ ಆಲೋಚನೆಗಳನ್ನ ಫಸ್ಟ್ ಬಿಟ್ಟು ಅವ್ರು ಕೊಟ್ಟಿರೋದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬಾ ಅದ್ಭುತವಾಗಿರ್ತೀವಿ. ಆ ಏನ್ ಹೇಳ್ತದೆ, ವಿಟಮಿನ್ ಡಿ ಬೇಕು ಅಂತ ಸೂರ್ಯನ ಕಿರಣದಲ್ಲಿ ನಿಂತ್ಕೊಳ್ಳೋಂಥದ್ದು. ಅದರಲ್ಲೂ ನಾವು ಎಣ್ಣೆ ಹಚ್ಕೊಂಡು ಏನಾದ್ರೂ ನಿಂತ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ವಿಟಮಿನ್ ಡಿ ಸಹ ಸಿಗುತ್ತೆ ಅಂತ ಹೇಳ್ತದೆ. ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ. ಜೊತೆಗೆ ನಮ್ಮ ಒಂದು ಧರ್ಮದಲ್ಲೂ ಸಹ ಇದು ಸಿಗುತ್ತೆ. ಆ ಕಾರಣದಿಂದ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನ ಪ್ರಮುಖವಾಗಿ ಹಬ್ಬಗಳ ಕಾಲದಲ್ಲಿ ಮಾಡಲೇಬೇಕು. ನಮ್ಗೆ ಅಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಂತ್ಕೊಳ್ತಾಳೆ. ಅದ್ಭುತ ಮಾತು ಗುರುಗಳೇ.